ಶ್ರೀ ಗುರುಭ್ಯೋ ನಮಃ. ಅಣುಭಾಷ್ಯದ ವ್ಯಾಖ್ಯಾನ ತತ್ವಮಂಜರಿಯಲ್ಲಿ ಇದು 4ನೇ ಪಾದ, ಅಲ್ಲಿ 4ನೇ ಅಧ್ಯಾಯ, ಅಲ್ಲಿ ಮೊದಲನೇ ಪಾದ, ಅದರ 6ನೇ ಗದ್ಯ ಭಾಗ ತತ್ವಮಂಜರಿಯಲ್ಲಿ ನಾವೀಗ ನೋಡಬೇಕಾದದ್ದು. ದೇವಾನಾಂ ಸ್ವಾಶ್ರಯಾಂಗಕತ್ವ ಗುಣವತ್ವೇನ, ಗುಣವಚ್ಚೇನ ಅಂತಿದೆ, ಅಲ್ಲಿ ಅದನ್ನ ಗುಣವತ್ವೇನ ಅಂತ ತಿದ್ಕೋಬೇಕು. ಹಿಂದೆ ಉಪಾಸನಾ ಪಾದ ಅಂತ ಬಂದಿದೆ. 3ನೇ ಅಧ್ಯಾಯದ 3ನೇ ಪಾದದಲ್ಲಿ ಉಪಾಸನಾ ಪಾದ ಬಂದಿದೆ. ಆ ಉಪಾಸನಾ ಪಾದದಲ್ಲಿ ಹೇಳಿರುವ ವಿಷಯ ಏನು? ಆದಿತ್ಯಾದಿ ಮತೇಶ್ಚ ಅಂಗ ಉಪಪತ್ತೇ ಅಂತ 3ನೇ ಅಧ್ಯಾಯದ 3ನೇ ಪಾದದ 63ನೇ ಸೂತ್ರ ಅದು. ಅಲ್ಲಿ ಬಂದಿರುವಂತೆ ದೇವತೆಗಳು ಹೇಗೆ ಉಪಾಸನೆ ಮಾಡಬೇಕು ಅಂದರೆ ಸ್ವಾಶ್ರಯಾಂಗಕತ್ವ ಗುಣವತ್ವೇನ. ಅಂದ್ರೆ ದೇವತೆಗಳು, ಅವರಿಗೆ ಆಶ್ರಯವಾದ ಅಂಗ ಉಳ್ಳವನು ಈ ಭಗವಂತ ಎಂಬುದಾಗಿ ಆ ಭಗವಂತನನ್ನ ದೇವತೆಗಳು ಉಪಾಸಿಸಬೇಕು ಅಂತ ಅಲ್ಲಿ ವಿಷಯ ಬಂದಿದೆ. ಸೂತ್ರದ ಸಂಖ್ಯೆ 3ನೇ ಅಧ್ಯಾಯದ 3ನೇ ಪಾದದ 63ನೇ ಸೂತ್ರ. ಆದ್ರೆ ನಾನು ಆದಿತ್ಯಾದಿ ಮತೇಶ್ಚ ಅಂತ ಹೇಳಿದೆ, ಅದಲ್ಲ, ಅದು ಈಗ 4ನೇ ಅಧ್ಯಾಯದಲ್ಲಿ ಬರುವಂಥದ್ದು. ಅಂಗೇಶು ಯಥಾಶ್ರಯ ಭಾವ ಅಂತ ಅಲ್ಲಿ ಸೂತ್ರ, 63ನೇ ಅಧ್ಯಾಯದ 3ನೇ ಪಾದದ 63ನೇ ಸೂತ್ರ. ಯಥಾಶ್ರಯ ಭಾವಾಧಿಕರಣಂ ಅಂತ ಅಲ್ಲಿ ಇರುವುದು. ಅಲ್ಲಿ ಏನು ಅಭಿಪ್ರಾಯ ಹೇಳಿದ್ದಾರೆ ಅದನ್ನೊಂದು ಬಾರಿ ಮೊದಲೊಂದು ಗಮನಿಸಬೇಕು. ಅಂಗದೇವತಾನಾಂ ಯಥಾ ಯಥಾ ಪರಮೇಶ್ವರ ಅಂಗ ಆಶ್ರಯತ್ವಂ ಚಕ್ಷೋ ಸೂರ್ಯೋ ಅಜಾಯತ ಇತ್ಯಾದಿ ತಥಾ ಭಾವನಾ ಕರ್ತವ್ಯ ಅಂತ ಈಗಲ್ಲಿ ಬಂದಿದೆ. ಅಂಗದೇವತೆಗಳು, ಭಗವಂತನ ಅಂಗರಾದಂತಹ ದೇವತೆಗಳೇನಿದ್ದಾರೆ ಅವರೆಲ್ಲರೂ ಕೂಡ ಹೇಗೆ ಉಪಾಸನೆ ಮಾಡಬೇಕು ಅನ್ನೋದನ್ನ ಅಲ್ಲಿ ಹೇಳಿಲ್ಲ. ಹೇಗೆ ಭಗವಂತನ ಅಂಗಗಳಲ್ಲಿ ಹುಟ್ಟಿರ್ತಾರೆ, ಸೂರ್ಯ ಮತ್ತೆ ಚಂದ್ರ ಮೊದಲಾದ ಅಂಗ ದೇವತೆಗಳು ಭಗವಂತನ ಯಾವ ಅಂಗಗಳನ್ನು ಆಶ್ರಯಿಸಿರ್ತಾರೋ ಅದು ಚಕ್ಷೋ ಸೂರ್ಯೋ ಜಾಯತೆ ಇತ್ಯಾದಿ ಸೂತ್ರಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗೆ ಅವರ ಉಪಾಸನೆಯನ್ನ ನಾವು ಮಾಡಬೇಕು. ಬ್ರಹ್ಮಾದಿ ಅಂಗದೇವತೆಗಳ ಉಪಾಸನೆ 2 ಥರ, ಅದನ್ನ ಅಲ್ಲಿ ವಿವರಣೆ ಬಂದಿದೆ. ಒಂದು ಪರಿವಾರತ್ವೇನ, ಭಗವಂತನ ಪರಿವಾರಭೂತರಾದವರು ಇವರು ಅಂತ ಅಲ್ಲಿ 2 ಸೂತ್ರ, 2 ಅರ್ಥಗಳು ಬಂದಿದೆ. 2 ಥರ ಉಪಾಸನೆ ಮಾಡಬೇಕು ಅಂದ್ರೆ ಹೇಗೆ? ಒಂದು ಪರಿವಾರ ಎಂಬ ನೆಲೆಯಲ್ಲಿ ಅವರನ್ನ ಉಪಾಸಿಸಬೇಕು. ಇನ್ನೊಂದು ಭಗವದ್ ಅಂಗಾಶ್ರಯತ್ವೇನ, ಭಗವಂತನ ಅಂಗಗಳನ್ನ ಅವರು ಆಶ್ರಯಿಸಿಕೊಂಡಿದ್ದಾರೆ ಅಂತ ಉಪಾಸನೆ ಮಾಡಬೇಕಾದದ್ದು ಮತ್ತೊಂದು ವಿಧಾನ. ಯಾವ್ಯಾವ ದೇವತೆಗಳು ಭಗವಂತನ ಯಾವ್ಯಾವ ಅಂಗದಿಂದ ಹುಟ್ಟಿದ್ದಾರೋ ಅವರನ್ನ ಅದನ್ನು ನಾವು ತಿಳಿದು ಅವರು ಅಲ್ಲಿದ್ದಾರೆ ಅಂತ ತಿಳ್ಕೊಳ್ಬೇಕು. ಸ್ವೋತ್ಪತ್ತಂಗಂ ಚ ದೇವಾನ ವಿಷ್ಣೋಶ್ಚಿಂತ್ಯಂ ಸದೈವತೋ ತೇಷಾಂ ತತ್ರ ಪ್ರವೇಶೋ ಹಿ ಮುಕ್ತಿರಿತ್ಯುಚ್ಯತೆ ಬುಧೈಹಿ ಅಂತ ಅಲ್ಲೊಂದು ಶ್ಲೋಕನೂ ಕೂಡ ಕೊಟ್ಟಿದ್ದಾರೆ. ಸ್ವೋತ್ಪತ್ತಂಗಂ, ದೇವತೆಗಳ ಉತ್ಪತ್ತಿಗೆ ಕಾರಣವಾದಂತಹ ಅಂಗ, ವಿಷ್ಣುವಿನ ಅಂಗ ಏನಿದೆ ಅದನ್ನು ನಾವು ಯಾವತ್ತೂ ಚಿಂತಿಸಬೇಕು ಅಂತ ಹೀಗೆ ಅಲ್ಲಿ ಬಂದಿರೋ ವಿಷಯ. ಅದನ್ನು ಇಲ್ಲಿ ನೆನಪು ಮಾಡ್ಕೋತಿದ್ದಾರೆ. ಇದು ಉಪಾಸನಾ ಪಾದೇವ ಉಕ್ತತ್ವಾತ್, ಉಪಾಸನಾ ಪಾದದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಅಲ್ಲಿ ಹಿಂದೆ ಬಂದಿರೋದು ಈಗ ನೆನಪು ಮಾಡ್ಕೊಂಡಿದ್ದಾರೆ. ಪರಮಾತ್ಮ ತಮಗೆ ಆಶ್ರಯವಾದ ಆಯಾ ಅಂಗವುಳ್ಳವನು ಅಂತ ಆಯಾ ದೇವತೆಗಳು ಅವನ ಉಪಾಸನೆಯನ್ನ ಮಾಡಬೇಕು. ಇದು ಅಲ್ಲಿ ಬಂದಿರುವಂಥ ವಿಷಯ. ಇದು ಅಂಗೇಶು ಯಥಾಶ್ರಯ ಭಾವ ಅನ್ನೋ ಸೂತ್ರದಲ್ಲಿ ಬಂದಿರುವಂಥ ವಿಷಯ, ಉಪಾಸನಾ ಪಾದದಲ್ಲಿ. ಅದನ್ನು ಇಲ್ಲಿ ಅಂಗಾಶ್ರಿತತ್ವಾಧಿಕರಣ ಅಂತ ನಾವೇ ಈಗೇನು ನೋಡ್ತಾ ಇದ್ದೇವೆ, ಅಂಗಾಶ್ರಿತತ್ವಾಧಿಕರಣದಲ್ಲಿ
ಅದನ್ನೇ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ. ಆದಿತ್ಯಾದಿ ಮತ ಹೆಚ್ಚ ಅಂಗ ಉಪಪತ್ತೇ ಅಂತ ಈಗ ನಾವು ನೋಡ್ತಿರುವ 4ನೇ ಅಧ್ಯಾಯದ 4ನೇ ಪಾದದಲ್ಲಿ ಈಗೇನು ವಿಷಯ ನೋಡ್ತಾ ಇದ್ದೀವಿ, ಇಲ್ಲಿ ಅದೇ ವಿಷಯವನ್ನೇ ಸ್ಪಷ್ಟಪಡಿಸಿದ್ದಾರೆ, ದೃಢಪಡಿಸಿದ್ದಾರೆ. ಆದಿತ್ಯಾದಿ ಮತ ಹೆಚ್ಚ ಅಂಗ ಉಪಪತ್ತೇ ಅಂತ ಈಗ 4ನೇ ಅಧ್ಯಾಯದ 4ನೇ ಪಾದದ 6ನೇ ಸೂತ್ರ ಏನಿದೆ ಅಲ್ಲಿ ಅದೇ ವಿಷಯವನ್ನು, ಹಿಂದೆ ಬಂದಿರುವ ವಿಷಯವನ್ನೇ ದೃಢಪಡಿಸಿದ್ದಾರೆ. ಇತ್ಯನೇನ ಅವಶ್ಯಕತ್ವ ಮಾತ್ರೋಕ್ತ್ಯ, ಅದು ಅವಶ್ಯಕವಾಗಿದೆ ಅಂತ ಇಲ್ಲಿ ಇನ್ನೊಂದ್ಸರಿ ಹೇಳಿದ್ದಾರೆ ಅಷ್ಟೇ. ವಿಷಯ ಹಿಂದೆ ಬಂದದ್ದೇ ಆಗಿದೆ, ದೃಢಪಡಿಸಿದ್ದಾರೆ. ಆದ್ರಿಂದ ಸುರೇಶ್ವರಿ ಯಥಾಕ್ರಮಂ ಬಹುಗುಣೈ ವಿಷ್ಣು ಉಪಾಸ್ಯ ಅಂತ ಹಿಂದೆ ಅನುಭಾಷ್ಯ ಬಂದಿದೆಯಲ್ಲ, ಸುರೇಶ್ವರರು ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅನೇಕ ಗುಣಗಳ ಮೂಲಕ ಭಗವಂತನನ್ನು ಉಪಾಸಿಸಬೇಕು ಅಂತ. ಇದು ಉಪಾಸನಾಪಾದೀಯ ಭಾಷ್ಯೇಣೈವ, ಉಪಾಸನಾಪಾದದಲ್ಲಿ ಅದರ 3ನೇ ಅಧ್ಯಾಯದ ಕೊನೆಗೆ ಏನು ಭಾಷ್ಯ ಬಂದಿದೆ, ಅದರ ಅನುಭಾಷ್ಯ ಇದೆ, ಅಲ್ಲಿಯೇ ಅದನ್ನು ಸಂಗ್ರಹ ಮಾಡಿರೋದ್ರಿಂದ ಇಲ್ಲಿ ಬಂದಿರೋ ವಿಷಯವನ್ನ ಅಲ್ಲೇ ಸಂಗ್ರಹ ಮಾಡಿದ್ದಾರೆ. ಅದರಿಂದ ಇಲ್ಲಿ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಅಷ್ಟೇ. ಭಾಷ್ಯೇಣೈವ ಸಂಗೃಹೀತ ಪ್ರಾಯತ್ವ ಅತ್ರ ತದರ್ಥಸ್ಯ ಅನುಕ್ತಿ, ಇಲ್ಲಿ ಅದರ ಅರ್ಥವನ್ನ ಪ್ರತ್ಯೇಕವಾಗಿ ಸಂಗ್ರಹ ಮಾಡಿಲ್ಲ. ಅಥವಾ ಸಂಗ್ರಹ ಮಾಡಬೇಕಿತ್ತು ಆಚಾರ್ಯರು ಅಂತ ಒಂದು ವೇಳೆ ಏನಾದರೂ ನಿಮ್ಮ ದೃಷ್ಟಿಕೋನ ಇದ್ರೆ ಅದಕ್ಕೆ ಇನ್ನೊಂದು ವ್ಯವಸ್ಥೆಯನ್ನು ಕೂಡ ರಾಘವೇಂದ್ರ ಸ್ವಾಮಿಗಳು ತೋರಿಸ್ತಾರೆ, ಯದ್ವಾ ಅಂತ ಹೇಳಿ. ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಯದ್ವಾ ಆದಾತ ಇತಿ ಅನಂತರಂ ಇತಿ ಶಬ್ದಂ ಪ್ರಭೃತ್ಯರ್ಥಕಮಪಿ ವಾ ಸಮುಚ್ಚಯಾರ್ಥಂ ವಾ ವ್ಯಾಖ್ಯಾಯ. ಅಲ್ಲಿ ವಿಷ್ಣು ಬ್ರಹ್ಮ ತಥಾಧಾತೇತ್ಯಂ ನಿತ್ಯಂ ಉಪಾಸನಂ ಅಂತ ಈಗ ಬಂದಿದೆಯಲ್ಲ, ಅಲ್ಲಿ ಆದಾತ ಅನ್ನೋದ್ರ ನಂತರ ಏನೊಂದು ಇತಿ ಶಬ್ದ ಇದೆ, ಅದಕ್ಕೆ 2 ಅರ್ಥಗಳನ್ನ ನಾವು ಮಾಡಿದ್ದೀವಿ. ಒಂದು ಪ್ರಭೃತಿ ಅಂತ ಅರ್ಥ, ಇನ್ನು ಅನೇಕ, ಆ ಅನೇಕ ಅಂತ ಒಂದು ಅರ್ಥ ಮಾಡಿದ್ದೀವಿ, ಅಥವಾ ಸಮುಚ್ಚಯ. ಹೀಗೆ ಆದಿ, ಪ್ರಭೃತಿ ಅಂದ್ರೆ ಆದಿ, ಒಂದು ಸಮುಚ್ಚಯ, ಹೀಗೆ ಇಷ್ಟು ಅರ್ಥಗಳನ್ನ ಅಲ್ಲಿ ನಾವು ಮಾಡಿದ್ದೀವಿ. ಆ ಥರ ಮಾಡಿ ಸ್ವೋತ್ಪತ್ತ್ಯಂಗಕಶ್ಚ ವಿಷ್ಣು ಏವ, ಆಯಾ ದೇವತೆಗಳ ಉತ್ಪತ್ತಿ ಕಾರಣೀಭೂತವಾದ ಅಂಗವುಳ್ಳವನು ಈ ವಿಷ್ಣುವೇ ಆಗಿದ್ದಾನೆ ಇತ್ಯರ್ಥಂ ಉಕ್ತ. ಈ ಒಂದು ಅರ್ಥವನ್ನ ನಾವು ಅದಕ್ಕೆ ಆ ಹಿಂದೆ ಬಂದಿರೋ ಮಾತಿಗೆ ಮಾಡ್ಕೋಬೇಕು. ಹೀಗೆ ಬಂದಿರೋ ಮಾತಿಗೆ ಅರ್ಥ ಮಾಡಿಕೊಂಡು ಆದಿತ್ಯಾದಿ ಮತೇಶ್ಚ ಅಂಗ ಉಪತ್ತೇ ಅನ್ನೋ ಸೂತ್ರದ ಅರ್ಥವನ್ನ, ಆದಿತ್ಯಾದಿಮತಿ ಅಧಿಕರಣದ ಅರ್ಥವನ್ನ ಆಚಾರ್ಯರು ವಿಷ್ಣು ಬ್ರಹ್ಮ ತಥಾಧಾತೆ ಏವಂ ನಿತ್ಯಂ ಉಪಾಸನಂ ಅಂತ ಹೀಗೆ ಸಂಗ್ರಹ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ತೊಂದರೆ ಇದೆ. ಅದು ಪ್ರತ್ಯೇಕವಾಗಿ ಸಂಗ್ರಹ ಮಾಡಬೇಕಾಗಿಲ್ಲ ಅನ್ನೋದು ಒಂದು ವಿಷಯ. ಸಂಗ್ರಹ ಬೇಕೇ ಬೇಕು ಅಂತಿದ್ರೆ ಅದಕ್ಕೆ ಹೀಗೆ ಅರ್ಥ ಹೇಳ್ಬಹುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ರಾಘವೇಂದ್ರ ಸ್ವಾಮಿಗಳು 2 ವ್ಯವಸ್ಥೆಗಳನ್ನು ಕೂಡ ತೋರಿಸಿದ್ದಾರೆ. ಹಿಂದೆನೇ ಬಂದಿರುವುದರಿಂದ ಇಲ್ಲಿ ಅದನ್ನು ದೃಢೀಕರಿಸಿದ್ದಾರೆ ಮಾತ್ರ. ಆದ್ದರಿಂದ ಅದನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಬೇಕಾಗಿಲ್ಲ ಅಂತ ಒಂದು ವಿಷಯ, ಅಥವಾ ಪ್ರತ್ಯೇಕ ಅದರ ಅರ್ಥವನ್ನು ಆಚಾರ ಸಂಗ್ರಹಿಸಬೇಕು ಅಂತ ನಿಮ್ಮ ಅಭಿಪ್ರಾಯ ಒಂದು ವೇಳೆ ಆಗಿದ್ದರೆ, ಆವಾಗ ಅದರ ವಿಷ್ಣು ಬ್ರಹ್ಮ ತಥಾಧಾತೆ ಏವಂ ನಿತ್ಯಂ ಉಪಾಸನಂ ಅನ್ನೋದರಿಂದ ಅದನ್ನು ಕೂಡ ಸಂಗ್ರಹಿಸಬಹುದು, ಅದರ ಅರ್ಥವನ್ನು ನಾವು ತಿಳ್ಕೋಬಹುದು ಅಂತ ಆಚಾರ್ಯ ತಿಳಿಸ್ಕೊಟ್ಟಾಗ ಆಗ್ತದೆ. 2 ವ್ಯವಸ್ಥೆಯನ್ನು ಆಚಾರ್ಯ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ 7ನೇ ಗದ್ಯ ಭಾಗ, ಅದರಲ್ಲಿ ಏನು ಹೇಳ್ತಾರೆ 7ನೇ ಗದ್ಯ ಭಾಗದಲ್ಲಿ ಅಂದರೆ, ಮುಂದೆ ಆಸೀನಃ ಸಂಭವಾತ್ ಅಂತ ಒಂದು ಸೂತ್ರ ಬರೋದಿದೆ. ಅದು ಆಸನಾಧಿಕರಣ ಅಂತ 4ನೇ ಅಧ್ಯಾಯದ 1ನೇ ಪಾದದ 7ನೇ ಸೂತ್ರ. ಅದು ಸರ್ವದಾ ಉಪಾಸನಂ ಕುರ್ವನ್ನಪಿ ಆಸೀನಃ ವಿಶೇಷತಃ ಕುರ್ಯಾತ್ ತಥಾ ವಿಕ್ಷೇಪಾಲ್ಪತ್ವೇನ ಅಸಂಭವಾತ್ ಅಂತ ಆ ಸೂತ್ರ. ಅದು ಯಾವತ್ತೂ ಕೂಡ ಭಗವಂತನ ಉಪಾಸನೆಯನ್ನ, ನಾಮಸ್ಮರಣವನ್ನ ನಾವು ಮಾಡ್ತಾನೆ ಇರಬೇಕು, ಇಲ್ಲಂತಲ್ಲ. ಆದರೆ
ಸಾಧಕ ತನ್ನ ಸಾಧನೆಯನ್ನು ಮುಂದುವರಿಸಬೇಕು ಅಂತಿದ್ರೆ ವಿಶೇಷವಾಗಿ ಕೆಳಗಡೆ ಕೂತ್ಕೊಂಡು ಮಾಡ್ಬೇಕಂತದನ್ನು. ಕೆಳಗಡೆ ಕೂತ್ಕೊಂಡು ಮಾಡಿದಾಗ ವಿಶೇಷ ಉಪಾಸನೆ ಆಗ್ತದೆ. ಯಾಕಂದ್ರೆ ಓಡಾಡ್ಕೊಂಡಿದ್ದಾಗ ಮನಸ್ಸು ವಿಕ್ಷಿಪ್ತ ಆಗ್ತದೆ. ಆ ಮನಸ್ಸಿನ ಹೊಯ್ದಾಟವನ್ನ ತಪ್ಪಿಸ್ಲಿಕ್ಕೋಸ್ಕರ ಅವನು ಒಂದ್ ಕಡೆ ಕೂತ್ಕೊಂಡು ಉಪಾಸನೆ ಮಾಡಿದಾಗ ಹೆಚ್ಚು ಏಕಾಗ್ರತೆ ಸಾಧ್ಯ ಆಗ್ತದೆ. ಅದನ್ನ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇತಪಿ ಕ್ವಚಿತ್ ಅತ್ಯಶಕ್ಯೇತು ನಿದ್ರಾದೌ ಪುನರೇವ ಸಮಾರಭೇತ್ ಅಂತ. ಯಾವಾಗಲೂ ಎಂಥ ಸಂದರ್ಭದಲ್ಲೂ ಕೂಡ ಭೋಜನಾದಿಗಳನ್ನು ಮಾಡುವಾಗ ಮತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ಶ್ರವಣಾದಿಗಳನ್ನ ಮಾಡ್ತಾನೇ ಇರಬೇಕು. ಕ್ಷಣಂ ತಿಷ್ಠೇತಪಿ ಕ್ವಚಿತ್, ಒಂದು ಕ್ಷಣವೂ ಕೂಡ ಸುಮ್ಮನೆ ಇರಬಾರದು. ಆದ್ರೆ ಅಲ್ಲೇ ಮುಂದೆ ಬಂದಿರೋದು ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮಭ್ಯಸೇತ್. ತುಂಬಾ ಕಷ್ಟ ಆದಾಗ ನಿದ್ರೆ ಮಾಡ್ತಾ ಇರುವಾಗ ಭಗವಂತನ ಸ್ಮರಣೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಆವಾಗ ಒಂದಿಷ್ಟು ನಿಲ್ಲಿಸಬಹುದು ಅಂತ ಅಲ್ಲಿ ಏನು ವಿಷಯ ಬಂದಿದೆ, ಯಾವಾಗಲೂ ಮಾಡ್ತಾ ಇರಬೇಕು ಅಂತ ಬಂದಿದೆ. ಅದನ್ನ ಗಮನದಲ್ಲಿಟ್ಟುಕೊಂಡು ಯಾವಾಗಲೂ ಮಾಡ್ಬೇಕು ಅನ್ನೋದು ಹೌದು, ಆದ್ರೆ ಕೂತ್ಕೊಂಡು ಮಾಡಬೇಕು. ಅದರಿಂದ ಕೆಲವು ವಿಶೇಷ ಸಾಧನೆಗಳಾಗ್ತವೆ. ಆಸೀನಸ್ಯ ಭವೇತ್ತತ್ತು ನಶಯಾನಸ್ಯ ನಿದ್ರಯ ಸ್ಥಿತಸ್ಯ ಗಚ್ಚತೋ ವಾಪಿ ವಿಕ್ಷೇಪಸ್ಯೈವ ಸಂಭವಾತ್ ಅಂತ ಒಂದು ಸ್ಮೃತಿಯಲ್ಲೂ ಕೂಡ ವರ್ಣನೆ ಮಾಡಿದ್ದಾರೆ. ಆಸೀನಸ್ಯ ಭವೇತ್ತತ್ತು, ಆ ಸ್ಮರಣ ಅನ್ನೋದು ಭಗವಂತನ ಸ್ಮರಣ ಅಂತ ಅನ್ನೋದು ಆಸೀನಸ್ಯ ಭವೇತ್, ಒಂದ್ ಕಡೆ ಕೂತ್ಕೊಂಡು ಮಾಡಿದ್ರೆ ವಿಶೇಷ ಸಾಧನೆ ಆಗ್ತದೆ. ನ ಶಯಾನಸ್ಯ ನಿದ್ರೆಯ, ಮಲ್ಕೊಂಡಾಗಂತೂ ಅವನ ಉಪಾಸನೆ ಸಾಧ್ಯ ಆಗೋದೇ ಇಲ್ಲ. ಇದು ನಮ್ಗೆಲ್ಲರಿಗೂ ಗೊತ್ತಿದೆ. ಸ್ಥಿತಸ್ಯ ಗಚ್ಚತೋ ವಾಪಿ, ಮತ್ತೆಲ್ಲರೂ ಗಚ್ಚತಃ ಸ್ಥಿತಸ್ಯ, ಓಡಾಡ್ಕೊಂಡಿದ್ದಾಗ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ವಿಕ್ಷೇಪಣೆ ಆಗಿಬಿಡ್ತದೆ. ಆದ್ರಿಂದ ಉಳಿದೆಲ್ಲ ಸಂದರ್ಭದಲ್ಲೂ ಭಗವಂತನ ಸ್ಮರಣೆ ತಪ್ಪದೇ ಇರ್ಬೇಕು, ಹೌದು. ಆದ್ರೆ ಒಂದ್ ಕಡೆ ಕೂತ್ಕೊಂಡು ವಿಶೇಷವಾಗಿ ಸಾಧನೆ ಮಾಡಬೇಕು ಅಂತ ಬಂದಿದೆ ಅಲ್ಲಿ. ಅಲ್ಲೇ ಮುಂದೆ ಮತ್ತೊಂದು ಸೂತ್ರ ಇದೆ. ಸ್ಮರಣೋಪಾಸನಂ ಚೈವ ಧ್ಯಾನಾತ್ಮಕಮಿತಿ ದ್ವಿಧ ಸ್ಮರಣಂ ಸರ್ವದಾ ಯೋಗ್ಯಂ ಧ್ಯಾನೋಪಾಸನ ಮಾಸನೆ ಅಂತ. ಇದನ್ನು ಕೂಡ ಹಿಂದೆ ಒಂದ್ 2-3 ಸಂದರ್ಭದಲ್ಲಿ ಹೇಳಿದ್ದೆ. ಉಪಾಸನೆ ಅಂತ ಅನ್ನೋದು ಒಟ್ಟು 2 ಥರ. ಸೋಪಾಸನಾಚಿತ್ ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ ಅಂತ ವ್ಯಾಖ್ಯಾನದಲ್ಲಿ ಬಂದಿದೆ. ಶಾಸ್ತ್ರಾಭ್ಯಾಸ ರೂಪವಾದದ್ದು ಒಂದು ಉಪಾಸನೆ, ಮತ್ತೆ ಧ್ಯಾನ ರೂಪವಾದ ಇನ್ನೊಂದು ಉಪಾಸನೆ. ಹೀಗಲ್ಲಿ ಬಂದಿದೆ. ಆ ಧ್ಯಾನ ರೂಪವಾದ ಉಪಾಸನೆ ಇದೆಯಲ್ಲ, ಅದನ್ನು ಮತ್ತೆ 2 ಥರ ನಾವು ವಿಭಾಗಿಸಿ ತಿಳ್ಕೋಬಹುದು ಅಂತ ಇಲ್ಲಿ ನಾವು ಈಗ ಗಮನಿಸ್ಬೇಕು. ಏನದು ಧ್ಯಾನ ರೂಪವಾದ ಉಪಾಸನೆ? ಒಂದು ಸ್ಮರಣೋಪಾಸನ, ಇನ್ನೊಂದು ಧ್ಯಾನೋಪಾಸನ ಅಂತ ಹೀಗೆ 2 ಥರದ್ದಿದೆ. ಭಗವಂತನನ್ನು ಸ್ಮರಿಸುವುದು ಒಂದು, ಕೂತ್ಕೊಂಡು ಧ್ಯಾನ ಮಾಡುವುದು ಒಂದು. ಸ್ಮರಣಂ ಸರ್ವದಾ ಯೋಗ್ಯಂ. ನೋಡಿ, ಸ್ಮರಣೋಪಾಸನೆ ಅಂತ ಅನ್ನೋದನ್ನ ನೀವು ಬೇರೆ ಯಾವುದೇ ಕೆಲಸ ಮಾಡುವಾಗಲೂ ಕೂಡ ಭಗವದ್ಗೀತಾದಲ್ಲೆಲ್ಲ ಹೇಳುವಂತೆ ಓಡಾಡ್ಕೊಂಡಿದ್ದಾಗ, ಪಶ್ಚಿನ್ ಶೃಣ್ವನ್ ಕೇಳುವಾಗ, ಮಲಗುವಾಗ, ಉಸಿರಾಡುವಾಗ, ಈ ಎಲ್ಲ ಸಂದರ್ಭದಲ್ಲೂ ಕೂಡ ಸ್ಮರಣೋಪಾಸನೆಯನ್ನ ಮಾಡ್ತಾನೆ ಇರಬೇಕು. ಆದ್ರೆ ಧ್ಯಾನೋಪಾಸನಂ ಆಸನೆ, ನಿರ್ದಿಷ್ಟ ಆಸನದಲ್ಲಿ ಕೂತ್ಕೊಂಡು ಗಾಯತ್ರಿ ಮೊದಲಾದ ಜಪಗಳನ್ನು ಮಾಡ್ತೀವಲ್ಲ, ಅದು ಧ್ಯಾನೋಪಾಸನ. ಅಂತ ಹೀಗದು ಬಂದಿದೆ. ಅಲ್ಲಿ ಈ ಸೂತ್ರ 8ನೇ ಸೂತ್ರ ಧ್ಯಾನಾಚ್ಯ ಓಂ ಅಂತ. ಅಲ್ಲಿ ಬಂದಿರೋ ಸೂತ್ರದಲ್ಲಿ ಆಸೀನಸ್ಯ ಭವೇತ್ತತ್ತು ನ ಶಯಾನಸ್ಯ ನಿದ್ರಯ ಅಂತೇನು ಬಂದಿದೆ, ಅದನ್ನೇ ಹಿಂದಿನ ಸೂತ್ರದ ವ್ಯಾಖ್ಯಾನದಲ್ಲೂ ಕೂಡ ಉದ್ಧರಿಸಿದ್ದಾರೆ. ಈಗ ಅದರ ಸಂಗ್ರಹವನ್ನು 7ನೇ ಗದ್ಯ ಭಾಗದಲ್ಲಿ ಮಾಡ್ತಾರೆ. ತಥಾ ಸ್ಮರಣ ಧ್ಯಾನ ಸಾಧಾರಣ್ಯೇನ ಉಪಾಸನಾ ಮಾತ್ರಸ್ಯ. ಉಪಾಸನೆ ಅಂತನ್ನೋದು ಒಂದು ಸ್ಮರಣ ಮತ್ತೊಂದು ಧ್ಯಾನ ರೂಪವಾದ್ದು. ನಿತ್ಯಂ ಕರ್ತವ್ಯತ್ವ ಭಾಷಣಾತ್, ನಿತ್ಯಂ ಕಾರ್ಯತ್ವ ಭಾಷಣಾತ್, ನಿತ್ಯವೂ ಕೂಡ ಅದನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಧ್ಯಾನ ಮಾತ್ರ ಅಂಗ ಆಸೀನಾತ್ ಆಸೀನ ಸ್ಮರಣ ಮತ್ತು ಧ್ಯಾನ ರೂಪವಾದ ಉಪಾಸನೆಯನ್ನ ನಿತ್ಯವೂ ಮಾಡಬೇಕು. ಮತ್ತೆ ಅದರಲ್ಲಿ ಧ್ಯಾನ ಅಂತ ಏನಿದೆಯಲ್ಲ, ಧ್ಯಾನಕ್ಕೆ ಸಂಬಂಧಪಟ್ಟ ಆಸನವನ್ನು ಹೇಳುವಂಥದ್ದು ಆಸೀನ ಸಂಭವ ಅನ್ನುವ ಸೂತ್ರ.
ಇತಿ ನಯಸ್ಯ ಅರ್ಥ ಅತ್ರ ನೋಕ್ತಃ, ಅದರ ಅರ್ಥವನ್ನು ಇಲ್ಲಿ ಆಚಾರ್ಯರು ಹೇಳಿಲ್ಲ, ಆಚಾರ್ಯರು ಪ್ರತ್ಯೇಕವಾಗಿ ಸಂಗ್ರಹ ಮಾಡಿಲ್ಲ. ಯಾಕೆಂದ್ರೆ ಯಾವಾಗಲೂ ಉಪಾಸನೆ ಮಾಡಬೇಕು ಅಂತ ಅನ್ನೋದಷ್ಟು ಮಾತ್ರ ತಾತ್ಪರ್ಯ. ಹೇಗೆ ಮಾಡಬೇಕು ಅನ್ನುವಂಥ ಸಣ್ಣ ಸಣ್ಣ ವಿವರಗಳನ್ನ ಆಚಾರ್ಯ ಹೇಳಲಿಲ್ಲ ಅಂತ ತಾತ್ಪರ್ಯ. ಯಾಕೆಂದ್ರೆ ಈ ಸೂತ್ರ ಹೇಳುವುದು ಕೂತ್ಕೊಂಡು ಮಾಡಬೇಕು ಅಂತ ಅಷ್ಟೇ. ಯಾವಾಗಲೂ ಉಪಾಸನೆ ಮಾಡಬೇಕು ಅಂತ ಹೇಳುವುದು ಅದರ ತಾತ್ಪರ್ಯ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಅನ್ನೋದೆಲ್ಲ ಸಣ್ಣ ಸಣ್ಣ ವಿವರಗಳನ್ನ ಅಣುಭಾಷೆಯಲ್ಲಿ ಹೇಳಲಿಕ್ಕೆ ಆಗಲಿಲ್ಲ ಅಂತ ಅದ್ರ ತಾತ್ಪರ್ಯ. ಅಲ್ಲಿ ಧ್ಯಾನ ಮಾತ್ರ ಅಂಗ ಆಸೀನಾದಿ ಇತ್ತಂ ಭಾವೋಕ್ತಿ, ಆಸೀನಾದಿ ಇತ್ತಂ ಭಾವ ಅಂತಿದೆ, ಅದು ಆಸನಾದಿ ಇತ್ತಂ ಭಾವ ಅಂತ ಆಗ್ಬೇಕೇನೋ ಅಂತ ನನಗೊಂದು ಸಂಶಯ ಇದೆ. ಆಸನ ಮೊದಲಾದ ಇತ್ತಂ ಭಾವ, ಇತ್ತಂ ಭಾವಗಳು ಅಂದರೆ ಹೀಗಲೇ ಮಾಡಬೇಕು, ಹೀಗೆ ಮಾಡಬಾರ್ದು ಅನ್ನುವ ಕೆಲವು ಪ್ರಕಾರಗಳು. ಅದು ಆಸೀನಾದಿ ಅನ್ನೋದ್ರ ಬದಲು ಆಸನಾದಿ ಅಂತ ಆಗಬೇಕು ಅಂತ ನನ್ನ ಅಭಿಪ್ರಾಯ. ನೋಡ್ಬೇಕು, ಎಲ್ಲ ಪುಸ್ತಕಗಳಲ್ಲೂ ಸದ್ಯ ಹಾಗೆ ಕಾಣಿಸ್ತದೆ. ಆದ್ರಿಂದ ಆಚಾರ್ಯರು ಆ ಸಣ್ಣ ವಿವರಗಳನ್ನು ಹೇಳಲಿಲ್ಲ. ಸಣ್ಣ ವಿವರಗಳನ್ನು ಹೇಳಬೇಕು ಆಚಾರ್ಯರು ಅಂತ ಒಂದು ವೇಳೆ ನಿರೀಕ್ಷೆ ಮಾಡುವುದಿದ್ರೆ ಆವಾಗ ಅದಕ್ಕೆ ಇನ್ನೊಂದು ವ್ಯವಸ್ಥೆ ತಗೊಂಡು ಹೇಳ್ತಾರೆ. ಯದ್ವಾ ಏವಮಿತ್ಯನೇನ ಇವ ಆಸೀನಾದಿ ಇತ್ತಂ ಭಾವಮಪಿ ಪರಾಮೃಶ್ಯ ಆಸೀನ ಇತಿ ನಯಾರ್ಥೋಪಿ ಸಂಗ್ರಾಹ್ಯ. ವಿಷ್ಣುರ್ಬ್ರಹ್ಮ ತಥಾ ದಾತೇತ್ಯೇವಂ ನಿತ್ಯಮುಪಾಸನಂ ಇತಿ ಏವಂ ಅಂತ ಬಂದಿದೆಯಲ್ಲ ಅಲ್ಲಿ, ಆ ಏವಂ ಅಂತ ಅನ್ನೋದಕ್ಕೆ ಹಿಂದೆ ಅಲ್ಲಿ ಬೇರೆ ಅರ್ಥಗಳನ್ನು ಹೇಳಿ ಆಗಿದೆ. ಇಲ್ಲಿ ಏವಂ ಅನ್ನೋ ಶಬ್ದಕ್ಕೆ ಇತ್ಯನೇನ ಇವ, ಏವಂ ಅಂದ್ರೆ ಈ ಪ್ರಕಾರವಾಗಿ ಅಂತ ಅರ್ಥ. ಯಾವ ಪ್ರಕಾರವಾಗಿ ಅಂದ್ರೆ ಆಸೀನಾದಿ ಇತ್ತಂ ಭಾವಂಪಿ, ಆಸೀನನಾಗಿ ವ್ಯಕ್ತಿಯು ಆಸೀನನಾಗಿ ಕೂತು ಅಲ್ಲಿ ಅವನು ಸ್ಮರಣ ಮಾಡಬೇಕು, ಧ್ಯಾನ ಮಾಡಬೇಕು, ಗಾಯತ್ರಿ ಮೊದಲಾದವುಗಳನ್ನ ಅಂತ ಆ ಒಂದು ವಿಷಯವನ್ನು ಪರಾಮರ್ಶೆ ಮಾಡ್ಕೋಬೇಕು. ಯಾವ ಶಬ್ದದಿಂದ? ಏವಂ ಅನ್ನೋ ಶಬ್ದದಿಂದ. ಈ ಅಧಿಕರಣವನ್ನು ಸಂಗ್ರಹ ಮಾಡಿದ್ದಾರೆ ಅಂತ ಸಮಾಧಾನ ಮಾಡ್ಕೊಳ್ಬಹುದು. ಅಥವಾ ಮತ್ತೊಂದು ಸಮಾಧಾನ ಇದೆ, ಇತ್ತಿ ಉಪಾಸನಂ ಅಂತಿದೆಯಲ್ಲ, ಉಪಾಸನಂ ಅಂದ್ರೆ ಏನು? ಉಪ ಆಸನಂ ಯದ್ವಾ ಉಪಾಸನಮಿತ್ಯಾವರ್ತ್ಯಂ, ಉಪಾಸನೆಯನ್ನು ಮಾಡಬೇಕು ಅಂತ ಬಂದಿದೆ. ಉಪಾಸನವನ್ನ ಉಪಾಸನವಾಗಿ ಮಾಡಬೇಕು ಅಂತ, ಅದಕ್ಕೆ ಎರಡು ಸರಿ ಇಟ್ಕೊಂಡಿದ್ರಿಂದ ಏವಂ ನಿತ್ಯಂ ಉಪಾಸನಂ ಕಾರ್ಯಂ. ಒಂದು ಮೊದಲನೇ ಸರಿ ಉಪಾಸನ ಅನ್ನೋ ಶಬ್ದಕ್ಕೆ ಉಪಾಸನೆ ಮಾಡಬೇಕು ಅಂತ ಅರ್ಥ. ಎರಡನೇ ಉಪಾಸನ ಅನ್ನೋ ಶಬ್ದಕ್ಕೆ ಏನರ್ಥ? ಕಿಂ ಕೃತ್ವ, ಹೇಗೆ ಉಪಾಸನೆ ಮಾಡಬೇಕು ಅಂದ್ರೆ ಉಪ ಆಸನಂ, ಆಸನಸ್ಯ ಉಪಾಸನಂ, ಆಸನದ ಸಮೀಪ ಕೂತ್ಕೊಂಡು ಅಂತ ಅರ್ಥ ಕಾಣಿಸ್ತದೆ. ಉಪ ಅಂದ್ರೆ ಆಸನದ ಸಮೀಪ ಅಂತ ಅರ್ಥ ಅಲ್ಲ. ಉಪವನ ಅಂದ್ರೆ ಉಪವನದಲ್ಲಿ ಉಪವನ ಸಮೀಪ ಅಂತ ನಮಗೆಲ್ಲ ಅರ್ಥ ಗೊತ್ತಿದೆ. ಆದ್ರೆ ಇಲ್ಲಿ ಹಾಗೆ ಅರ್ಥ ಅಲ್ಲ. ಉಪಾಸನ ಅಂದ್ರೆ ಆಸನೇ ಉಪವಿಶ್ಯ, ಆಸನದಲ್ಲೇ ಕೂತ್ಕೊಂಡು ಈ ಸಾಧನೆಯನ್ನು ಮಾಡಬೇಕು ಅಂತ ಉಪಾಸನ ಅನ್ನೋ ಶಬ್ದದಿಂದ ನಾವು ತಿಳ್ಕೊಳ್ಬಹುದು. ಈಗ ಬೇಕು ಅಂತಿದ್ರೆ ಹೀಗೆ ಎರಡು ವ್ಯವಸ್ಥೆಗಳನ್ನು ತೋರಿಸಿದ್ದಾರೆ. ಸಣ್ಣ ವಿವರ ಆದ್ರಿಂದ ಅಣುಭಾಷ್ಯ ಸಂಕ್ಷಿಪ್ತ ಗ್ರಂಥ ಆದ್ರಿಂದ ಸಣ್ಣ ಸಣ್ಣ ವಿವರಗಳನ್ನು ಹೇಳಿಲ್ಲ. ಬೇಕು ಅಂತಿದ್ರೆ ಈ ಎರಡು ವ್ಯವಸ್ಥೆಗಳನ್ನು ನಾವು ತಿಳ್ಕೊಳ್ಬಹುದು. ಏಕಾಗ್ರ ಮನಸ್ಕರಾಗಿ ಒಂದೇ ಕಾಲ ಮೇಲೆ ನಿಂತು ತುದಿ ಬೆರಳ ಮೇಲೆ ನಿಂತು ತಪಸ್ಸು ಮಾಡುವುದು ಇತ್ಯಾದಿ ಏನಿದೆ, ಅದು ಜನಸಾಮಾನ್ಯರಿಗೆ ಸಾಧ್ಯ ಆಗೋದಿಲ್ಲ. ಅದರಿಂದ ಒಂದ್ ಕಡೆ ಕುತ್ಕೊಂಡು ಮಾಡಬೇಕು ಅಂತ ಹೇಳಿದ್ದಾರೆ. ಒಂದ್ ಕಡೆ ಕುತ್ಕೊಂಡು ಮಾಡುವುದು ಸಾಧ್ಯ ಆದ್ಮೇಲೆ, ಆ ಥರದ ಏಕಾಗ್ರತೆ ಪೂರ್ಣವಾಗಿ ಸಿದ್ಧಿಸಿದ ಮೇಲೆ ಮತ್ತೆ ಅವನು ನಿಂತ್ಕೊಂಡು ಮತ್ತೆ ಒಂಟಿ ಕಾಲ ಮೇಲೆ ನಿಂತ್ಕೊಂಡು ಹೀಗೆಲ್ಲ ಅವನು ತಪಸ್ಸು ಮಾಡ್ಬೋದು. ಈಗಾಗಲೇ ನಾವೇ ಕೆಲವು ಬಾರಿ ನದಿ ಇತ್ಯಾದಿಗಳಲ್ಲಿ, ಬಾವಿ ಇತ್ಯಾದಿಗಳಲ್ಲಿ ನಿಂತ್ಕೊಂಡು ಮಾಡ್ತಿರ್ತೀವಿ, ನಮ್ಗಿದು ಗೊತ್ತಿದೆ. ಆದರೂ ಒಂಟಿ ಕಾಲ ಮೇಲೆ ನಿಂತ್ಕೊಂಡು ಇತ್ಯಾದಿಗಳನ್ನು ಮಾಡಬೇಕು ಅಂತಿದ್ರೆ ವಿಶೇಷ ಸಾಧನೆ ಆಗಬೇಕು. ಅದಕ್ಕೆ ಮೊದಲು ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ತಿಳ್ಕೋಬೇಕು ನಾವು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.